ಸುಭದ್ರಾ, ಶ್ರುತಿ, ಅತ್ತೆ, ಯಾವುದೇ ಕಾರಣಕ್ಕಾದ್ರೂ ಅಭಿ ಹೆಸರು ಆ ದೇವಿ ಹೆಸರು ಪರಿ ಮುಂದೆ ಹೇಳ್ಬಾರ್ದು. ಬಿ ಕೇರ್ಫುಲ್. ಏಯ್, ಅಕ್ಕ ಹೇಳಿದನ ನೆನ್ಪಲ್ಲಿಟ್ಕೊಳ್ಳಿ. ಹೌದು, ನೀವು ನಿಮ್ಮ ಅಕ್ಕನು ನಮ್ಮನ್ನಷ್ಟೇ ಹೆದರ್ಸೋದು. ಹಾಗೆ ಆ ಪರಿ ಮುಂದೆ ಬಾಲ ಮುದ್ರಕೊಂಡಿರ್ತೀರಾ. ಲೇ ಬಾರೆ, ನಮ್ಮ ಹತ್ರ ಅಷ್ಟೇ ಇವ್ರ ಹೋರಾಟ ಇಲ್ಲ. ಅದಕ್ಕೆ ಜ್ಯೂಸ್ ಅಲ್ಲಿ ಇಟ್ಬಿಟ್ಟು ಹೋಗು. ಏನು? ಅದಕ್ಕೆ ನಿಮ್ಮ ನೋಡ್ತಿದ್ರೆ ಪಾಪ ಅನ್ಸುತ್ತೆ. ಸುಭದ್ರಾ, ಮಾತಲ್ಲಿ ಕೊಂಕು ತುಂಬಾ ಹೆಚ್ಚಾಗ್ತಾ ಇದೆ. ಯಾರ ಹತ್ರ ಮಾತಾಡ್ತಿದ್ಯಾ ಅಂತ ಮರ್ತು ಮಾತಾಡ್ತಿದ್ಯಾ? ಅದಕ್ಕೆ ದಿನ ನಿಮ್ಮ ಉಪ್ಪು ತಿಂದು ಬೆಳೆದಿರೋ ಮೈ ಇದು. ಅದು ಹೇಗೆ ನಿಮ್ಮನ್ನು ಮರಿತೀವತ್ಗೆ? ನಾನು ನಿಜನೇ ಹೇಳ್ತಿದ್ದೀನಿ. ಅದಕ್ಕೆ ನಿಮ್ಮನ್ನು ನೋಡಕ್ಕೆ ಪಾಪ ಅನ್ಸುತ್ತೆ. ಸುಭದ್ರಾ, ಯಾಕತ್ಗೆ ಈ ಆವೇಶ, ಯಾಕ್ರೋಶ? ಛತ್ರದಲ್ಲಿ ಎಲ್ಲಿಗೆ ಹೋಗಿತ್ತು ಅದಕ್ಕೆ? ನಮ್ಮ ಮದ್ವೆ ಮಾಡ್ಕೊಂಡು ಈ ಮನೆಗೆ ಬಂದು 18 ವರ್ಷ ಆಯ್ತು. ನಿಮ್ ಮುಂದೆ ನಿಂತು ಮಾತಾಡ್ಬೇಕು ಅಂದ್ರೆ ಈಗ್ಲೂ ನಾ ಹೆದರ್ಕೊಂಡೇ ಮಾತಾಡ್ತೀನಿ. ಯಾಕತ್ಗೆ ನನ್ ಗಂಡ ನಿಮ್ ತಮ್ಮನೇ. ಇಲ್ಲಿವರೆಗೂ ನಿಮ್ಗೆ ಎದುರಾಗಿ ಒಂದು ಮಾತಾದ್ರೂ ಆಡಿದಾರ? ಅದ್ಕೆ ನೀವು ನನ್ಗೆ ದೇವ್ರ ತರ. ನಿಮ್ ಕಣ್ ನೋಡಿದ್ರೇನೆ ನಿಮ್ ಮನ್ಸಲ್ಲಿ ಏನಿದೆ ಅಂತ ನಾವು ಕಂಡು ಹಿಡಿತೀವಿ. ನಿಮಗ್ ಬೇಕಿರೋಂಥದ್ದು ಎಲ್ಲಾನು ನಾವು ನೋಡಿ ನೋಡಿ ಮಾಡ್ತಾ ಇದೀವಿ ಅಂತ ಒಂದ್ ಮರ್ಯಾದೆ ನಾವು ನಿಮಗ್ ಕೊಡ್ತಾ ಇದೀವಿ. ಆದ್ರೆ ಆ ಮದ್ವೆ ಛತ್ರದಲ್ಲಿ ನಿಮ್ಮನ್ನ ನೋಡುವಾಗ ಹಾಗೆ ಸರ್ಕಸ್ ಅಲ್ಲಿ ಬರೋ ಜೋಕರ್. ಏಯ್, ನನ್ನ ಅಕ್ಕನ ಮುಂದೆ ನಿಲ್ಲೋಕು ಯೋಗ್ಯತೆ ಇಲ್ದವ್ರು ನೀನು ನಮ್ಮ ಅಕ್ಕನ ಕೊರತೆ ಹೇಳೋ ಮಟ್ಟಕ್ಕೆ ಬಂದ್ಬಿಟ್ಯಾ? ನಿನ್ನ ತುಂಡ ಕತ್ತರಿಸಾಕೋಕು ಮುಂಚೆ ಅಕ್ಕನ ಕಾಲಿಗೆ ಬಿದ್ದು ಕ್ಷಮೆ ಕೇಳು. ಏಯ್, ಕೇಳು ಅಂತ ಹೇಳದಲ್ಲ. ರಾಮು, ಅವಳು ಮಾತಾಡ್ಲಿ ಬಿಡೋ. ಮಾತಾಡಿ ಮುಗೀತಾ? ಇಲ್ಲ ಇನ್ನೂ ಮಾತಾಡೋದು ಉಳ್ದಿದ್ಯಾ? ಇಲ್ಲ ಅದ್ಕೆ ನೀವು ಸಿಟ್ಟು ಮಾಡ್ಕೊಂಡ್ರು ಸರಿ. ನಿನ್ನೆ ಮೊನ್ನೆ ಬಂದಿರೋ ಪರಿ ಅವಳೇ ಸೊಸೆಯಾಗಿ ಬರ್ಬೇಕು ಅಂತ ತುದಿ ಗಾಲಲ್ಲಿ ನಿಂತು ನೀವ್ ಅವಳ ಕರ್ಕೊಂಡ್ ಬಂದ್ರಿ. ಅದಕ್ಕವಳು ನಿಮಗ್ ಮರ್ಯಾದೆ ಕೊಟ್ಲಾ? ಇಲ್ಲ ಛತ್ರದಲ್ಲಿ ನಿಮ್ಮನ್ ಅತ್ತೆ ಸ್ಥಾನದಲ್ಲಾದ್ರೂ ನೋಡಿದ್ಲಾ? ಛತ್ರದಲ್ಲಿ ಕಾಲಿಗೆ ಬಿದ್ದು ಆಶೀರ್ವಾದ ತಗೊಳವ ಕೂಡ ನಿಮ್ಗವಳು ಮೊದಲನೇ ಹಾಕಿ ಕೊಡ್ಲಿಲ್ವಲ್ಲ? ಯಾರ್ಯಾರೋ ಮದ್ವೆಗ್ ಬಂದಿದ್ರು, ಏನೇನೋ ನಡೀತು. ಬಾಂಬ್ ಸಿಡಿಯೋ ಹಾಗೆ ಅದೆಷ್ಟೋ ವಿಷಯಗಳು ನಡೆದು ಮುಗ್ದೋಯ್ತು. ಯಾವ್ದಾದ್ರೂ ಒಂದ್ರಲ್ಲಿ ಆಳ ಕೇಳ್ದು ಒಂದು ಪ್ರಶ್ನೆ ಕೇಳಿದ್ರಾದ್ಕೆ ನೀವು? ಗತ್ತಿಂದ ಸ್ಟೈಲಿಂದ ಹೆಣ್ಣು ಹುಲಿ ತರ ನಿಲ್ತಿದ್ದ ನಮ್ಮತ್ಗೆ ಛತ್ರದ ಸಂತೆಯಲ್ಲಿ ಎಲ್ಲೋ ಕಳ್ದೋಗ್ಬಿಟ್ಟಿದ್ರು. ಸರಿ, ನಾನ್ ಗೊತ್ತಿಲ್ದೆ ಕೇಳ್ತಿದ್ದೀನಿ, ನಳನ್ ಮಗಳು ಅಂದ್ರೆ ಏನಪ್ಪ ಹಾಗೆ 2 ಕೊಂಬಿದ್ಯಾ ಅವಳಿಗೆ? ಯಾಕದ್ಕೆ ಅವಳ ಮುಂದೆ ಎಲ್ಲ ನಿಮ್ ಸದ್ದಡ್ಗಿದೆ? ಸುಭದ್ರಾ, ಹುಲಿ ಅಡಗಿದೆ ಅಂದ್ರೆ ಅದು ಹೆದರ್ಕೊಂಡಿದೆ ಅಂತ ಅಲ್ಲ ಕಣೆ. ನಮ್ಮ ಅಕ್ಕ ಒಂದ್ಸತಿ ಗರ್ಜನೆ ಮಾಡಿದ್ಲು ಅನ್ಕೋ, ತೊಂದ್ರೆ ಅಲ್ಲೇ ಮುಗೀತು ಅಂತ ಅರ್ಥ. ಒಳಗೆ ಅದ್ಮಿಟ್ಕೊಂಡ್ಲು ಅಂತ ಅನ್ಕೋ, ಅದು RDX ಬಾಂಬ್ ತರ ಸಿಡಿದ್ರೆ ಊರೇ ಧ್ವಂಸಾಗೋಗ್ಬಿಡುತ್ತೆ. ಎಲ್ಲಿ ಗತ್ತು ತೋರಿಸ್ಬೇಕು, ಎಲ್ಲಿ ಸುಮ್ಮನೆ ಹೋಗ್ಬೇಕು ಅಂತ ಈ ಸರೋಜಾದೇವಿಗೆ ಚೆನ್ನಾಗ್ ಗೊತ್ತು. ನನ್ ಗತ್ತು ನನ್ನ ಮದ್ವೆನಲ್ಲಿ ತೋರಿಸಿದ್ದೆ ಅಂದ್ಕೋ, ಅರ್ಜುನ್ ಪರಿ ಮದ್ವೆ ಯಾವುದೇ ಕಾರಣಕ್ಕೂ ನಡೀತಾ ಇರ್ಲಿಲ್ಲ. ಅದಕ್ಕೋಸ್ಕರನೇ ನಾನು ಇಷ್ಟು ಪಾಡ್ಪಟ್ಟಿದ್ದು. ಎಲ್ಲಾನು ಸಹಿಸ್ಕೊಂಡು ನಾನು ತಾಳ್ಮೆಯಿಂದ ಇದ್ದಿದ್ದಕ್ಕೆ ಕಾರಣನೇ ಈ ಮದುವೆ ತುಂಬಾನೇ ಚೆನ್ನಾಗಿ ನಡಿಬೇಕು, ಪರಿ ಕುತ್ತಿಗೆಗೆ ತಾಳಿ ಬೀಳ್ಬೇಕು ಅಂತಾನೇ ನಾನು ಸುಮ್ಮನಿದ್ದೆ. ಅಪ್ಪ ದುಡ್ದಿರೋ ದುಡ್ಡಲ್ಲಿ ಶೋಕಿ ಮಾಡ್ಕೊಂಡು ತಿರುಗಾಡೋ ಅವಳಿಗೆ ಅಷ್ಟೊಂದು ಸೊಕ್ಕಿದ್ರೆ ಒಂದೊಂದು ಕಾಸು ಸ್ವಂತ ದುಡಿಮೆಯಿಂದ ದುಡಿದು ಇಂಥ ಎತ್ತರಕ್ಕೆ ಬೆಳೆದಿರೋ ನನಗೆ
ಎಷ್ಟು ಸೊಕ್ಕಿರ್ಬೇಡ. ದೇವಸ್ಥಾನದಲ್ಲಿ ಮರ್ಯಾದೆ ಕಳೆದಿದ್ದು, ಸೀರೆ ಅಂಗಡಿನಲ್ಲಿ ಅವಮಾನ ಮಾಡಿದ್ದು, ಮದ್ವೆ ಛತ್ರದಲ್ಲಿ ಕಡೆಯ ಕಂಡಿದ್ದು ಅಂತ ನನಗಿಷ್ಟು ದಿನ ಎಷ್ಟೊಂದು ಉರ್ಸಿಲ್ಲ ಅವಳು. ಅವಳು ಕೊಬ್ಬನ್ನ ಕರಗ್ಸಕ್ಕೇನೆ ಅರ್ಜುನ್ನ ಇಟ್ಕೊಂಡು ಅವಳು ಕುತ್ತಿಗೆ ತಾಳಿ ಕಟ್ಟೋ ಹಾಗೆ ಮಾಡಿ ನನ್ನ ಮನೆಗೆ ಕರ್ಕೊಂಡು ಬಂದಿದ್ದೀನಿ. ಅರ್ಜುನ್ ಅವಳು ಕುತ್ತಿಗೆ ಕಟ್ಟಿರೋದು ತಾಳಿ ಅಲ್ಲ, ಅದು ನಾನು ಅವಳು ಕುತ್ತಿಗೆಗೆ ಬಿಗ್ದಿರೋ ನೇಣು ಹಗ್ಗ. ಆ ನಳನ್ ಹೆಸರಲ್ಲಿರೋ ಆಸ್ತಿ ಪೂರ್ತಿ ನನ್ನ ಕೈಗೆ ಬರಬೇಕು. ನಳನ್ ಆಸ್ತಿ ಪೂರ್ತಿ ನನ್ನ ಕೈಗೆ ಬಂದಾದ್ಮೇಲೆ ಅವಳು ನನ್ನ ಅಡಿಯಾಳು. ಅವಳು ಇಡೀ ಬದುಕು ಪೂರ್ತಿ ನನ್ನ ಕಾಲು ಒತ್ತೋ ಹಾಗೆ ಮಾಡ್ತೀನೋ ಇಲ್ವೋ ಅಂತಷ್ಟೇ ನೋಡು. ಅಲ್ಲಿವರೆಗೂ ಸ್ವಲ್ಪ ತಾಳ್ಮೆಯಿಂದ ಇರು. ಅವಳನ್ನ ಸ್ವಲ್ಪ ಬಿಟ್ಟೇ ಹಿಡಿಬೇಕು. ಸುಭದ್ರಾ, ಇವಾಗ ಅರ್ಥ ಆಯ್ತಾ ಹುಲಿ ಯಾಕೆ ಅಡಗಿತ್ತು ಅಂತ? ತಿಳಿತು ರೀ. ಈಗ್ಲೇ ಹಳೆ ಸರೋಜಾದೇವಿ ಅದ್ಗೆನ ನೋಡ್ತಿದ್ದೀನಿ. ಎಲ್ಲರೂ ಸೇರಿ ಅಭಿ ಬಗ್ಗೆನೇ ಏನೋ ಮಾತಾಡ್ತಿದ್ರು. ನಾನಲ್ಲಿ ಹೋಗಿ ನಿಂತಿದ್ದೆ, ಸರೋಜಾದೇವಿ ತಟ್ಟಂತ ಮಾತನ್ನೇ ಮರೆಸ್ಬಿಟ್ಲು. ಅಭಿ ಬಗ್ಗೆ ಅಂತ ಏನ್ ಗುಟ್ಟು ಮಾತಾಡ್ಕೋತಿದ್ದಾರೆ. ಇವನ್ ಹತ್ರ ಕೇಳಿದ್ರೆ ನಾನ್ ಪದೇ ಪದೇ ಅಭಿ ಬಗ್ಗೆ ಕೇಳ್ತೀನಿ ಅಂತ ತಪ್ಪು ತಿಳ್ಕೊತಾನೆ. ಆದ್ರೆ ಖಂಡಿತ ಅಭಿ ಬಗ್ಗೆ ಏನೋ ಒಂದ್ ಮುಖ್ಯವಾದ ತೀರ್ಮಾನ ತಗೊಂಡಿದ್ದಾರೆ. ಅದೇನಂತ ಮೊದ್ಲು ತಿಳ್ಕೊಬೇಕು. ಏನ್ ಮಾಡ್ತಾ ಇದೀಯಾ? ಟಚ್ ಅಪ್ ಮಾಡ್ಕೋತಿದೀನಿ. ಟಚ್ ಅಪ್ ಮಾಡ್ತಾ ಇದೀಯಾ? ಹಾಗಾದ್ರೆ ನಾನು ನೀನು ಸ್ವಲ್ಪ ಟಚ್ ಅಪ್ ಮಾಡ್ತೀನಿ. ಹಾ? ಈ ತರ ಮಾಡ್ಲಾ? ಇಲ್ಲಿ ಮಾಡ್ಲಾ? ಅರ್ಜುನ್, ಇಲ್ಲಿ ಟಚ್ ಅಪ್ ಮಾಡ್ಲಾ? ಅರ್ಜುನ್, ಇಲ್ಲಿ? ಪ್ಲೀಸ್ ಅರ್ಜುನ್, ಅರ್ಜುನ್, ಅಲ್ಲಿ ಇಲ್ಲಿ ಮಾಡ್ಲಾ? ಅರ್ಜುನ್, ಇಲ್ಲಿ? ಅರ್ಜುನ್, ಸಾಕು ಹೋಗು. ಏಯ್, ನೀನ್ ನನ್ನ ಹೆಂಡತಿ ಆಗಿದೆಯಾ ಪರಿ. 100% ಓನರ್ಶಿಪ್, ಕಾಪಿ ರೈಟ್ಸ್, ಡಿಜಿಟಲ್ ರೈಟ್ಸ್, ಈ ವರ್ಲ್ಡ್ ರೈಟ್ಸ್ ಅಂತ ಎಲ್ಲ ಸಾಕು ಸಾಕು ಸಾಕು. ಮನ್ಸೊಳಗಿಂದ ಹಾಗೆ ರೊಮ್ಯಾನ್ಸು ಲವ್ ಉಗ್ತಾ ಇದೆ. ಇರು, ನಾನು ಹೋಗಿ ಬಾಗ್ಲು ಮುಚ್ಚಿಬಿಟ್ಟು ಬರ್ತೀನಿ. ಹೆಲೋ, ನಿಂತ್ಕೋ. ನೀನೇನ್ ಮಾಡ್ತಿದ್ಯಾ? ಗೆಸ್ಟ್ ರಿಲೇಟಿವ್ಸ್ ಎಲ್ಲ ಬರೋ ಹೊತ್ತು ಫ್ರೆಶ್ ಅಪ್ ಆಗ್ಬಿಟ್ ಬಾ ಅಂತ ತಾನೇ ಅತ್ತೆ ನಮ್ಮ ಹತ್ರ ಹೇಳ್ ಕಳ್ಸಿದ್ದು. ಹೌದು. ಮತ್ತೆ ಯಾಕೆ ಬಾಗ್ಲು ಹಾಕ್ತಿದ್ಯಾ? ನೀನು ಹಂಗ್ ಬರ್ತಾ ಇದ್ಯಾ? ಓಹೋ, ಏನೇ ಆದ್ರೂ ನಾನು 8 ಅಡಿ ಜಿಗಿದ್ರೆ ನೀನ್ 80 ಅಡಿ ಜಿಗಿತೀಯ ಬಿಡು. ಹಾಗಂದ್ರೆ ಆಕ್ಚುಲಿ ನಾನು ಬಾಗ್ಲು ಮುಚ್ಚಕ್ ಹೋಗಿದ್ದು ನೀನು ಡ್ರೆಸ್ ಚೇಂಜ್ ಮಾಡ್ತೀಯಾ ಅಂತ.